ಭಕ್ತಾದಿಗಳಲ್ಲಿ ವಿನಂತಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಗುಮ್ಮಳಾಪುರ ಶ್ರೀ ಕ್ಷೇತ್ರ. ಪುರಾತನವಾದ ಇತಿಹಾಸವುಳ್ಳ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಅತಿ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ ಗುಮ್ಮಳಾಪುರ. ಈ ಕ್ಷೇತ್ರದಲ್ಲಿ ಮಹಾಭಾರತ ಅರ್ಜುನ ಪ್ರತಿಷ್ಠೆ ಮಾಡತಕ್ಕಂಥ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಪೌರ್ಣಿಮೆಯಂದು ಮಂಗಳವಾರದಂದು ವಿಶೇಷವಾಗಿ ಬರತಕ್ಕಂಥದ್ದು ಬ್ರಹ್ಮೋತ್ಸವವು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಬ್ರಹ್ಮೋತ್ಸವ ನಡೆಯುತ್ತೆ. ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಮತ್ತು ವಿಶೇಷವಾಗಿ ಏನು ಸೂಚನೆ ಅಂತಂದರೆ, ಕೇತುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ನಮ್ಮ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ದೇಶ ವಿದೇಶಗಳು ಎಲ್ಲ ಕೂಡ ಇದು ಅನ್ವಯಿಸುತ್ತೆ. ಆಚರಣೆಯಲ್ಲಿದೆ, ಆಚರಣೆ ಮಾಡಲೇಬೇಕು. ಅದರಿಂದ ಬ್ರಹ್ಮರಥೋತ್ಸವ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಪೂಜಾ ಪುನಸ್ಕಾರಗಳು ನಡೀತಾ ಬರುತ್ತದೆ. 10:00ವರೆಗೆ ರಾಹುಕಾಲ ಆದ ನಂತರ ಮತ್ತು ಸ್ವಾಮಿಗೆ 11 ಗಂಟೆಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ. 11 ಗಂಟೆಗೆ ರಥೋತ್ಸವ ಹೊರಡಿ ಮತ್ತು 2 ಗಂಟೆಗೆ ಪೂರ್ಣಾವತಿ ಆಗುತ್ತೆ. ಪೂರ್ಣಾವತಿಯಲ್ಲಿ ಮತ್ತೆ ಪೂರ್ಣಾವತಿ ಆದಮೇಲೆ ದೇವಸ್ಥಾನ ಬಾಗಿಲಾಗ್ತೀವಿ. ಯಾಕೆಂದರೆ 3 ಗಂಟೆಯಿಂದ ಕೂಡ ಗ್ರಹಣ ಸ್ಟಾರ್ಟ್ ಆಗುತ್ತೆ. 6:45, 7 ಗಂಟೆವರೆಗೂ ಕೂಡ ಗ್ರಹಣ ಇರುವುದರಿಂದ ಪೂಜೆ ಪುನಸ್ಕಾರಗಳು ಮಾಡಬಾರದು. ಅದರಿಂದ 2:30 ಗಂಟೆಗೇ ದೇವಸ್ಥಾನ ಮುಚ್ಚಲಾಗುವುದು. ಸಕಾಲಕ್ಕೆ ಭಗವಂತನ ಅನುಗ್ರಹ ಪಡೆಯಬೇಕೆಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಮಿಟಿ ಪರವಾಗಿ ಅರ್ಚಕರಾದ ಶ್ರೀ ವೇಣುಗೋಪಾಲ್ 2 ಮಾತುಗಳನ್ನು ಮುಗಿಸುತ್ತೇವೆ.